ಇಲ್ಲ ಇಲ್ಲ ಎಷ್ಟು ಭಾಳ ಸತಿ ಹೇಳೀನಿ, ಮತ್ತೆ ತಿರ್ಗಾ ಮುರ್ಗ ನೀವು ಅದನ್ನೇ ಕೇಳ್ತೀರಿ. ಏನಪ್ಪ ಅಪ್ಡೇಟ್? ಸರ್ ಕಂಪ್ಲೇಂಟ್ ಕೆಪಿಸಿಸಿ ರಚನೆ ಆಗಿದೆ ಸರ್, ಉಸ್ತುವಾರಿ ಪೂನಪ್ಪ. ಅದಕ್ಕೆ ಎರಡು ಕಾನ್ಸ್ಟಿಟ್ಯೂನ್ಸಿಗೆ ಕಮಿಟಿ ಮಾಡ್ಯಾರ, 16 ಜನ 10 ಜನ ಹಂಗೆ. ಅದು ಕಮಿಟಿಯವ್ರು ಬಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಯಾರು ಒಳ್ಳೆ ಸೂಕ್ತ ಅಭ್ಯರ್ಥಿ ಅವ್ರಿಗೆ ಕೊಡಬೇಕು ಅಂತಂದು ಡಿಸೈಡ್ ಮಾಡೋಕ್ಕೆ ಕಮಿಟಿ ಮಾಡ್ಯಾರ. ಆದಷ್ಟು ಬೇಗನೆ ಅದಾಗಿದ್ದ ಕೂಡಲೇ ಹೇಳ್ತೀವಿ. ಏನೋ ಸರ್, ಈಗ ಮತ್ತೆ ಇವತ್ತು ಜಮೀರಾಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ? ನಾವು ಎಲೆಕ್ಷನ್ ಹೋಗಿ ಯಾರು ಬೇಡ ಅಂತಾರ? ಯಾರು ಬೇಡ ಅಂತಾರ? ಡೆಮೋಕ್ರಸಿ ಇದು, ನಿಲ್ಲಕ್ಕೆ ಯಾರು ಬೇಡ ಅಂತಾರ? ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮ ಐತಿ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು ಇದು. ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ಕುತ್ಕೊಂಡು ಈ ಕಮಿಟಿ ಬಂದಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು, ಮಲ್ಲಣ್ಣ ಹೇಳುವಂಥದ್ದು ಏನಿದೆ ಸಂಬಂಧಪಟ್ಟ ಇವನ್ ಪಕ್ಷ ಅಂತ ಅದು, ಇವನ್ ಪಕ್ಷ ಅಂತ. ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯಂತ ಪಕ್ಷ, ಎಲ್ಲ ಕಮ್ಯುನಿಟಿಯರ್ಗೆ. ಏನೋ ಯಾರ್ದು ಇಂಡಿವಿಜುವಲ್ ಆಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಜ್ಜರು ಒಂದು ಟೈಮಲ್ಲಿ ಮುಸ್ಲಿಮರಿಗೆ ಕೊಡ್ಬೇಕು ಅಂತ ನೋಡಪ್ಪ, ಎಲ್ಲೇ ರೈತ ಇವ್ರಿಗೇನಾರ ಹೇಳಿದ್ರ? ನಾವು ಅಪ್ಪನ ಜೊತೆಗೆ ಎಲ್ಲಾರ ಕುಂತಾಗ ಏನಾರ ಹೇಳಿದ್ರ? ಅಲ್ಲಿ ಸುಮ್ಮನೆ ಹೇಳ್ಕೊಂತ ಹೋದ್ರೆ ಹಂಗಾಗಿ ಯಾವ ಮುಖಂಡ್ರು ಹೇಳಿದ್ರು? ಯಾರು ಹೇಳ್ತಾರ? ಜಬ್ಬರ್ ಒಬ್ನ ಹೇಳಿರೋದು ಅಷ್ಟೇ, ಇನ್ಯಾರು ಹೇಳ್ಯಾರ? ಮತ್ತೆ ಸುಮ್ಮನೆ ಹೇಳ್ಯಾರ ಅವ್ರ ಮ್ಯಾಗ ಇವ್ರು, ಇವ್ರ ಮ್ಯಾಗ ಅವರು. ಸುಳ್ಳು ಹೇಳೋದು ಬೇಡ, ಕರೆಕ್ಟ್ ಏನಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡಿ ಹಿಂಗೈತಿ ಅಂತ. ಯಾರು ಏನು ಹೊರಗಿನ ಇಲ್ಲಿದ್ರೆ ಎಲ್ಲ ಒಂದೇ ಮನೆಯವರೇ, ಏನೋ ಎಲ್ಲ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೋಬೇಕು. ಸಭೆ ನಡೆಸೋದೆಲ್ಲ ಅನವಶ್ಯಕ ಅಂತ ಹೇಳಿದ್ನಲ್ಲ ಅವಾಗ ಫಸ್ಟ್ ಹೇಳಿದ್ನಲ್ಲ. ನೋಡಪ್ಪ, ಅವರು ಬಂದಾರ, ಭಾಳ ಜನ ಬಂದಾರ, ಕುತ್ಕೊಂಡು ಒಟ್ಟು ನಮಗೆ ಗೆಲ್ಬೇಕು, ಕಾನ್ಸ್ಟಿಟ್ಯೂನ್ಸಿ ಗೆಲ್ಬೇಕು. ಏನೋ ಅಂತ ಕ್ಯಾಂಡಿಡೇಟ್ನ ಹುಡುಕ್ತೀವಿ. ಯಾರು ಅಂತ ಈಗ ಬಂದಾಗ ಗೊತ್ತಾದಾಗ ಯಾರು ನಿಲ್ತಾರ ಏನು ಅನ್ನೋದು ಗೊತ್ತಾಗತ್ತೆ. ನಾವು ಕಣ್ಣಾಡಿಸ್ತೇವೆ ಯಾರು ಒಳ್ಳೆ ಅಭ್ಯರ್ಥಿ, ಯಾರು ಗೆಲ್ಬೋದು, ಏನು ಅನ್ನೋದು ಅವನ್ನೆಲ್ಲ ನೋಡೋಣ. ಅವ್ರನ್ನ ಕರೆಕ್ಟ್ ಮಾತಾಡೋಣ. ಏನು ಈಗ ಮುಸಲ್ಮಾನ್ ಬಾಂಧವರು ನಿಲ್ಬೇಕು ಅಂತಾರೆ, ಅದ್ರಾಗ ಯಾರು ನಿಲ್ಬೇಕು ಅಂತಾರ ಅಂತಲೂ ಕರೆಕ್ಟ್ ಮಾತಾಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದು ಏನಂದ್ರೆ ಚುನಾವಣೆ ಬಿಜೆಪಿ ಅವ್ರು ಹೇಳ್ಕೋಬಹುದು. ನಾವು ನೋಡು 94ನಾಗ ಈಗ ಹೆಚ್ಚು ಕಡಿಮೆ 33 ವರ್ಷದಿಂದ ನಾವು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಗೊತ್ತು. ಅದಕ್ಕಿಂತ ಮುಂಚೆ ಮೋತಿ ವೀರಣ್ಣರು MLA ಇದ್ದಾಗೂ ನೋಡಿ, ನಾವು ಹುಟ್ಟು ಬೆಳೆದಿರೋದು ಅಲ್ಲೇ. ಏನಪ್ಪ 33 ವರ್ಷದಾಗ ಅಪ್ಪರ್ MLA ಇದ್ದಾಗೂ ಅಲ್ಲಿಂದ ಹೆಂಗೆ ಡೆವಲಪ್ಮೆಂಟ್ ಮಾಡೀವಿ ಏನು, ಅಲ್ಲಿಂದ ಹೆಚ್ಚು ಕಡಿಮೆ ಶಿವಾನಗರ ಹೆಗಡೆ ನಗರದಿಂದ ಹಿಡ್ಕೊಂಡು ರಾತ್ರಿ ನೀವು ಕೈಗಾಡ್ಯಾಗ ಎತ್ತಿನ ಗಾಡ್ಯಾಗ ಸೈಕಲ್ ಮ್ಯಾಗ ಕೊಡಪಾನ್ಗಳು ಹಿಡ್ಕೊಂಡು 5 ರೂಪಾಯಿ 10 ಪೈಸಾ 50 ಪೈಸಾ 100 1 ರೂಪಾಯಿ 2 ರೂಪಾಯಿ ಇದ್ವು ಅವಾಗ ಚಾಲ್ತ್ಯಾಗ. ತಗೊಂಡು ರಾತ್ರಿ ಬಿಟ್ಟರೆ ಬೆಳಿಗ್ಗೆ ತುಂಬ್ಕೊಂಡು ಬೆಳಿಗ್ಗೆ ಹೋಗೋರು. ಈಗ ಹಂಗೈತೆ ಆ ಪರಿಸ್ಥಿತಿ. ಆಮ್ಯಾಗ 2001ನಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಆಲ್ಮೋಸ್ಟ್ 90% ಕಾಂಕ್ರೀಟ್ ರೋಡ್ ಆಗ್ಯಾವ. ಏನೋ ಡೆವಲಪ್ಮೆಂಟ್ ವರ್ಕ್ ಆಗ್ಯಾವ. ಇನ್ನೂ ಮಾಡ್ಬೇಕಪ್ಪ ನಾವು. ಆಶ್ರಯ ಮನೆ ಆಗಿರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಇನ್ನೂ ಮಾಡಲೇಬೇಕದು. ನಾವು ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ಮಾಡ್ಬೇಕು. ಏನೂ ಆಗಿಲ್ಲ ಸುಳ್ಳು. ಏನೋ ಆ ಟೈಪ್ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೇನೆ. ರಾಜ್ಯದಾಗ ಯಾವ್ದಾರ ಕಾನ್ಸ್ಟಿಟ್ಯೂನ್ಸಿಗಳಾಗ ಇಷ್ಟು ಕೆಲಸ ಆಗೈತಿ ಅಂದ್ಬಿಟ್ರೆ ನಾನು ಹೌದಂತೇನೆ. ಏನೋ ಅಷ್ಟು ಕೆಲಸ ಆಗ್ಯಾವ, ಸುಮ್ಮನೆ ಇರೋದಲ್ಲ. ಬಜೆಟ್ 100 ಕೋಟಿ ಘೋಷಣೆ ಆಗಿರೋದು ಚುನಾವಣೆ ಗಿಮಿಕ್ ಅಂತ ಅನ್ಕೋಬಹುದು ಅವರು. ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಈಗ
UGD ಮಾಡೋದ ಇದಾವೆ ಸ್ವಲ್ಪ ಏರಿಯಾದಾಗ, ಸ್ಟ್ರಾಂಗ್ ವಾಟರ್ ಡ್ರೈನ್ ಮಾಡಬಹುದು, ರೋಡ್ಸ್ಗಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ಲೈಟ್ ಹಾಕ್ಬೇಕು, ಏನೋ ಇವನ್ನೆಲ್ಲ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಉಸ್ತುವಾರಿ ಸಮಿತಿ ಸಭೆ ಇಲ್ಲೇ ಆಗುತ್ತೆ ಸರ್, ದಾವಣಗೆರೆಯಲ್ಲೇ ಮಾಡ್ತಾರೆ. ಗೊತ್ತಿಲ್ಲಪ್ಪ, ಇನ್ನ ಇವತ್ತು ಬಂದತ್ ನನಗೆ. ತಿಳ್ಕೊಂಡ ಚೇರ್ಮನ್ ಯಾರದಾರಲ್ಲ, ಯಾರನ್ನ ಮಾಡ್ಯಾರ, ಮಂಜುನಾಥ್ ಭಂಡಾರಿ ಕೂತ್ಕೊಂಡು ಅವರು ಮಾಡಿ ಮಾತಾಡ್ಕೊಂಡು ಮಾಡ್ತೇವೆ, ಸರಿ ಮಾಡ್ತೇವೆ. ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ, ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಮಾಡೋದು. ಈ ರೀತಿ ಕಾರ್ನರ್ ಮೀಟಿಂಗ್ಗಳು ಸಭೆಗಳು ಮಾಡೋದ್ರಿಂದಲೇ ಕಾಂಪ್ಲಿಕೇಟ್ ಆಗ್ತದೆ ಅನ್ಸುತ್ತೆ. ಯಾವ ಸಭೆಗಳು? ಕೆಲವೊಂದಿಷ್ಟು ಜನ ಕಾರ್ನರ್ ಮೀಟಿಂಗ್, ಅಬ್ದುಲ್ ಜಬ್ಬಾರ್ ಅವರೆಲ್ಲ ಮೀಟಿಂಗ್. ಅಬ್ದುಲ್ ಜಬ್ಬಾರ್ ಈಗಲ್ಲ, ಇದು 94 ಇಂದ 91 ಇಂದ ಹಿಂಗೆ ಮಾಡೋದು. ಇದೇನು ಹೊಸ್ತಲ್ಲ. ಒಬ್ನಿಂದ ಊರು ಹಾಳು ಮಾಡೋದು ಬೇಡ, ಏನೋ ಒಬ್ನಿಂದ ಊರು ಹಾಳಾಗೋದು ಬೇಡ. ಎಲ್ಲರೂ ಕುತ್ಕೊಂಡು ಮಾತಾಡಿದ್ರೆ ಒಂದು ಇದಿರ್ತೈತಿ. ನನಗೆ ಮಾತಾಡಕ್ ಬರಲ್ಲೇನು? ನಾನು ಯಾಕೆ ಸುಮ್ಮನೆ ನೋಡು, ಇದು ಒಂದು ಪಕ್ಷ ಅಂದ ಮೇಲೆ ಕಾರ್ಯಕರ್ತರು ಪಕ್ಷ, ಕಾರ್ಯಕರ್ತರುಗಳನ್ನೆಲ್ಲ ಕುಂದಿಸ್ಕೋಬೇಕು. ಅವ್ರು ಹೆಂಗೆ ಹೇಳ್ತಾರೆ ಅವ್ರ ಅಭಿಪ್ರಾಯ ತಗೊಂಡು ಅವ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಕಾರ್ಯಕರ್ತರಲ್ಲೇ ಏನು ಪುಂಗಿ ನಡೆಯಲ್ಲಪ್ಪ. ಇದು ನಮ್ದು ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಹಂಗಾಗೈತಿ. ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ನು ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು, ಏನದು? ಅಬ್ದುಲ್ ಜಬ್ಬಾರ್ ಅವರ ಮಾತಾಡ್ತಾರೆ. ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬಾರ್ ಅಂತಲ್ಲ, ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ? ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತೇವೆ ನಾವು. ಇವಕ್ಕೆಲ್ಲ ನೋಡು, ನೀತಿ ನ್ಯಾಯ ಧರ್ಮ ಇರ್ಬೇಕು. ಅವಿಲ್ದಲ್ಲಿ ಮೇಲ್ ನೋಡಿ. ಸರ್, ಈಗ ಇಲ್ಲಿವರೆಗೂ ಜಮೀರಮ್ಮಂದು ಮಾತಾಡಿದ್ರು ಮಾತಾಡಿದ್ರು ಸರ್, ನಿಮ್ಮ ಜೊತೆಗೆ ಈ ವಿಚಾರವಾಗಿ ಏನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ ಸರ್. ಬರ್ಲಿ, ಸಲಹೆ ಕೊಡ್ಲಿ, ಎಲ್ಲರೂ ಕೊಡ್ಲಿ, ನಾವು ಕೊಡ್ತೇವಿ, ಅವರು ಕೊಡ್ತೇವೆ, ಅಧ್ಯಕ್ಷರಿಗೆ ಕೊಡೋಣ, ಹೆಂಗೆ ಕೇಳೋಣ. ಹೇಳಿಕೆ ನೀಡಿ ಗೊಂದಲ ಸೃಷ್ಟಿ ಮಾಡೋದು ಬೇಡ, ಕನ್ಫ್ಯೂಷನ್ ಮಾಡೋದು ಬೇಡ, ಓಟದಾರರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ, ಯಾರಾಗಲಿ ಕನ್ಫ್ಯೂಷನ್ ಆಗೋದು ಬೇಡ, ಕುತ್ಕೊಂಡು ಕಾಂಪ್ಲಿಕೇಶನ್ ಮಾಡೋದು ಬೇಡ, ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲೆಕ್ಷನ್ ಮಾಡೋದು. ಎರಡಕ್ಕೂ ಬಾಗಲಕೋಟೆಗೆ ದಾವಣಗೆರೆಗೆ ಎರಡು ಮಾಡ್ಯಾರ. ಸರ್, ಈಗ ನಾಳೆ ಡಿ.ಕೆ. ಶಿವಕುಮಾರ್ ಮತ್ತೊಂದು ಟೆಂಡರ್ ಪಾರ್ಟಿ ಇಟ್ಕೊಳ್ತಾರೆ. ಏನಪ್ಪ ಟೆಂಡರ್ ಪಾರ್ಟಿ ಇಟ್ಕೊಳ್ತಾರೆ. ಗೊತ್ತಿಲ್ಲಪ್ಪ ನನಗೆ. ಬರ್ತದೆ, ಬಂದಿರ್ತತಿ, ಇದು ನನಗೇನು ಗೊತ್ತಿಲ್ಲ. ಅಂದರೆ ಈಗ ಇದನ್ನು ಕರೆದಿರ್ತಾರಲ್ಲ ಯೂಶಲಿ, ಯಾವುದು ನಮ್ಮ ಕಾಂಗ್ರೆಸ್ ಪಕ್ಷದ್ದು, ಅದನ್ನು ಕರೀತಾರೆ ಇಷ್ಟರಲ್ಲೇ. ಯಾವುದು CLP ಎಲ್ಲ ಕರೀತಾರೆ, ವರ್ಕಿಂಗ್ ಕಮಿಟಿ. ಯಾವಾಗ ಡೆಲ್ಲಿ ಗೊತ್ತಿಲ್ಲಪ್ಪ ನನಗೆ, ಎಲ್ಲ ಹೈಕಮಾಂಡ್. ಏನ್ ರೈತ ಮತ್ತೆ ನೋಡಪ್ಪ, ನಾನು ಇಲ್ಲಿ ಮಠ ಯಾವುದು ಇದ್ರ ಬಗ್ಗೆ ನಾನು ಹೇಳಿಲ್ಲ. ಕಾರ್ಯಕರ್ತರ ಮೇಲೆ ಬಿಟ್ಟವಿ. ನಮ್ದ್ರಾಗಾದ್ರೂ ಈಗ ನಾನು ಅವತ್ತು ಹೇಳಿದ್ನಲ್ಲ, ನಾನು ಏನು ಎಲ್ಲ ಇದನ್ನ ರಾಜಕೀಯ ಕೇಳಿದ್ರು ವ್ಯವಹಾರ ಮಾಡ್ಯಾರ ಯಾರು? ಒಟ್ಟಿಗೆ ಇಟ್ಟಾಕಾರ ಯಾರಪ್ಪ? ಅದಕ್ಕೆ ನೋಡೋಣ, ಕೂತ್ಕೊಂಡು ಮಾತಾಡೋಣ. ಈಗ ಪ್ರಭಾನೂ ಇಲ್ಲ, ನಾನು ಇಲ್ಲ. ಅದಕ್ಕೆ ನಾನು ಅವನಿಗೂ ಸಮೂಹನೂ ಬಂದಿದ್ದ. ಅವನು ನಾವು ಇದು ಇಫ್ತಿಯಾರ್ ಕೂಟ ದಿವಸ ಕರೀತಾನೆ. ನಾನಿರಲ್ಲಪ್ಪ, ಇದ್ದಾಗ ನಾನು ಹೋಗ್ತಾನೆ, ನಾನಿಲ್ದಾಗ ನೀನು ಹೋಗು ಅಂತ ಹೇಳೀನಿ. ಈಗ ಇವನು ಮೊನ್ನೆ ಕರ್ಕೊಂಡು ಹೋಗಿದ್ದ. ಹಂಗೆ ಎಲ್ಲರೂ ಯಾರು ಇಲ್ದಾಗ ಒಬ್ರು ಅಟೆಂಡ್ ಮಾಡ್ತೇವೆ. ನೀವ್ ಹೇಳ್ಬೇಕಪ್ಪ, ನೀವು ಮಾಡ್ರಿ, ಯಾಕಂದ್ರೆ ಅವರಲ್ಲಿ ಅಬ್ಸರ್ವ್ ನೋಡ್ತಿದ್ದಾರೆ ಸರ್. ಜೂನಿಯರ್ ಶಾಮು ಶೇಖಂಕರಪ್ಪ ಅಂದ್ರೆ ಕರೀತಾರೆ, ಅವ್ರನ್ನ ನಿರೀಕ್ಷೆ ಮಾಡ್ತಾರೆ. ಆ ಒಂದು ಮನೋಭಾವನೆ ಅವ್ರಿಗೆ ಇದೆ.
ಮಾಡ್ತಾರೆ. ಎಲ್ಲಿ ಅವನು ಹೊರಗಿದ್ದ ಇಷ್ಟು ವರ್ಷ, ಈಗ ಒಂದು ಕೋವಿಡ್ನಿಂದ ಇತ್ತಾಗ ಊರಿಗೆ ಬಂದಾನ. ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಹೊರಗದಾನ ಅಪ್ ಟು ಡಿಗ್ರಿ. ಈಗ ಹೊರಗೆ ಬಂದಿರೋದವನು. ಈಗ ವ್ಯವಹಾರ ಮಾಡ್ಕೊಂಡಿರಪ್ಪ ಅಂತಿದ್ದೆ. ಈಗ ಏನಾಕತ್ತ ಇವ್ರು ಎಲ್ಲರೂ ಕುತ್ಕೊಂಡು ಈಗ ಸರಿ ಸುಮ್ಮನೆ ಈಗ ಎಲ್ಲರೂ ಕುತ್ಕೊಂಡು ಮಾತಾಡಿ ಏನು ಅನ್ನೋದು ತಿಳ್ಕೊಳ್ಳೋಣ, ಸುಮ್ಮನೆ ಅನ್ನೋದಲ್ಲ. ಇಲ್ಲಪ್ಪ ದಕ್ಷಿಣ ಕ್ಷೇತ್ರಕ್ಕೆ ತುಂಬಾ ಸಮರ್ಥರಾಗಿ ಇಲ್ಲಪ್ಪ, ಇನ್ನೂ ಮಾತಾಡಿಲ್ಲ. ನಾನು ಕೇಳಿದ್ರು, ವೈಯಕ್ತಿಕವಾಗಿ ಕೇಳಿದ್ರೆ ಇನ್ನು ಏನು ಅದ್ರ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ, ಏನು ಮಾಡಿಲ್ಲ. ಥ್ಯಾಂಕ್ ಯು.